ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಈ LPG ಸಮಸ್ಯೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಆಟೋ ಚಾಲಕರ ಪರದಾಟ ತೀರಾ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಪಾಪ ಅವ್ರ ಜೀವನ ನಡೆಸೋದಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ. ಈ ನಡುವೆ ನಿತ್ಯ ಕ್ಯೂನಲ್ಲಿ ನಿಲ್ಲುವ ಕೆಲವು ಚಾಲಕರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನು ಅಂತಕ್ಕಂಥದನ್ನ ನೀವೇ ನೋಡಿ. ಸಾರಥಿಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಗ್ಯಾಸ್ಗಾಗಿ ಕ್ಯೂ ನಿಂತಾಗಲೇ ಆಟೋ ಸೀಸ್. ನಮ್ಮ ಕಷ್ಟ ಯಾರಿಗೇಳೋಣ ಅಂತ ಕಣ್ಣೀರು. ಯುದ್ಧದ ಭೀಕರತೆ ಮಧ್ಯಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದ್ರೆ, ಇತ್ತ ಅದರ ಸೈಡ್ ಎಫೆಕ್ಟ್ ನೇರವಾಗಿ ಭಾರತೀಯರಿಗೆ ತಟ್ಟುತ್ತಿದೆ. ಅದರಲ್ಲೂ ಆಟೋ ಚಾಲಕರಿಗೆ ಇದರ ಎಫೆಕ್ಟ್ ಕೊಂಚ ಹೆಚ್ಚಾಗಿಯೇ ತಟ್ಟಲು ಆರಂಭವಾಗಿದ್ದು, ರಾತ್ರಿ ಹಗಲೆನ್ನದೆ ಬಂಕಳ ಮುಂದೆ ಕಾದು ನಿಲ್ಲುತ್ತಿರೋ ಚಾಲಕರಿಗೆ ಒಂದು ಕಡೆ ಗ್ಯಾಸ್ ಸಿಗುತ್ತಿಲ್ಲ ಅನ್ನೋ ಕಷ್ಟದ ಜೊತೆ ಮತ್ತೊಂದು ಕಡೆ ಜೀವನ ಸಾಗಿಸೋದೇಗೆ ಅನ್ನೋ ಚಾಲೆಂಜ್ ಕೂಡ. ಈ ಮಧ್ಯೆ ಕ್ಯೂನಲ್ಲಿ ನಿಲ್ಲುತ್ತಿರೋ ಹಲವು ಆಟೋ ಚಾಲಕರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ಅತ್ತ ದುಡಿಮೆ ಇಲ್ಲದೆ ಕಂಗೆಟ್ಟಿರೋ ಆಟೋ ಚಾಲಕರು ಜೀವನ ಸಾಗಿಸೋದು ಹೇಗೆ ಅಂತ ಕಣ್ಣೀರಾಕುವ ಪರಿಸ್ಥಿತಿ ತಲುಪಿದ್ದಾರೆ. ಇದರ ಮಧ್ಯೆ ಆಟೋ ಚಾಲಕರಿಗೆ ಸೀಜರ್ಸ್ಗಳ ಕಾಟ ಹೆಚ್ಚಾಗಿದೆಯಂತೆ. ಆಟೋಗಳ ಮೇಲೆ ಪಡೆದ ಸಾಲ ತೀರಿಸಬೇಕಿದ್ದ ಚಾಲಕರಿಗೆ ಸದ್ಯದ ಪರಿಸ್ಥಿತಿ ಸಂಕಷ್ಟ ತಂದಿಟ್ಟಿದ್ದು, ಸರಿಯಾದ ಬಾಡಿಗೆ ಸಿಗದೆ ಸಾಲಗಳನ್ನ ತೀರಿಸಲಾಗದಂತಹ ಸ್ಥಿತಿ ತಲುಪಿದ್ದಾರೆ. IMIಗಳನ್ನು ಸರಿಯಾಗಿ ಕಟ್ಟದ ಕಾರಣ ಸೀಜರ್ಸ್ಗಳು ಆಟೋ ಚಾಲಕರ ಬೆನ್ನು ಬಿದ್ದಿದ್ದಾರೆ. ನಿತ್ಯ ಬಂಕಳ ಮುಂದೆ ಕ್ಯೂ ನಿಲ್ಲುತ್ತಿರುವಾಗಲೇ ಎಂಟ್ರಿ ಕೊಡುವ ಸೀಜರ್ಸ್ಗಳು ಆಟೋಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಚಾಲಕರು ಅಳಲು ತೋಡಿಕೊಳ್ತಿದ್ದಾರೆ. ಕ್ಯೂ ನೋಡಿದ್ರ ಎಷ್ಟು ಲೈನ್ ನಲ್ಲಿ ಐತೆ. ಬೆಳಗ್ಗೆ 5 ಗಂಟೆಗೆ ಬಂದು ಕ್ಯೂ ನಲ್ಲಿ ಹಾಕಿದೀನಿ ಗಾಡಿ. 500 ರೂಪಾಯಿ ಗ್ಯಾಸ್ ಹಾಕ್ತಾರ. ಆ ಸೀಸರ್ಗಳು ಲೀಸ್ಟ್ ತಗೊಬಂದು ಸೀಸ್ ಮಾಡಕ್ ಬರ್ತಾವ್ರ ಗಾಡಿಗಳು. ಹೌದು ಸರ್, EMI ಕಟ್ಟಿ ಇಲ್ಲಿ ದುಡಿಮೆ ಆಗಿಲ್ಲ ಅಂದ್ರೆ EMI ಹೆಂಗ್ ಕಟ್ಟಕ್ ಆಗತ್ತೆ ಹೇಳಿ ನೀವೇ. ಗಾಡಿ ಬಂದು ಸೀಸ್ ಮಾಡ್ತೀನಿ, ನಿನ್ ಕಣ್ ಕಟ್ಟಿಲ್ಲ, ನಾವ್ ಗಾಡಿ ಸೀಸ್ ಮಾಡಕ್ ಬರ್ತಾ ಇದೀನಿ ಅಂತಾರೆ. ದುಡಿಮೆನೇ ಇಲ್ಲ, ಏನಿಲ್ಲ, ಏನ್ ಮಾಡೋದು ನಾವು ಹೇಳಿ? ಸೀಸ್ ಮಾಡಿದ್ರೆ ನಾವ್ ಏನ್ ಮಾಡೋದು ಹೇಳಿ? ರಿಕ್ವೆಸ್ಟ್ ಮಾಡಿದ್ ಬಿಡಲ್ಲ ಸರ್ ಅವರು ಸೀಸರ್ ರಿಕ್ವೆಸ್ಟ್ ಮೇಲೆ ನಡೆಯಲ್ಲ. ಏನೈತೆ ಸೇಟ್ ಹತ್ರ ಮಾತಾಡಿ, ನೀವು ಯಾರ ಹತ್ರ ಫೈನಾನ್ಸ್ ಹಾಕಿದಿರಾ ಅವ್ರ ಹತ್ರ ಮಾತಾಡಿ ಅಂತ ಅವ್ರು ಅಂತ ಇಲ್ಲ. ನಾವ್ ಒಬ್ಬನ್ಗೆ ಅಂತಲ್ಲ, ನಮ್ ಚಾಲಕರು ಎಷ್ಟ್ ಜನ ಇದ್ದಾರೆ ಅಷ್ಟ್ ಜನಕ್ಕೂ ಆಗ್ತಾ ಇದೆ. ಇನ್ನು ಕೆಲ ಚಾಲಕರು ಹಲವು ಕಾರಣಗಳಿಂದ ಕೈಸಾಲ ಮಾಡಿಕೊಂಡಿದ್ದು, ದಿನದ ಕಂತುಗಳ ಲೆಕ್ಕದಲ್ಲೂ ಹಣ ಪಾವತಿ ಮಾಡ್ತಿದ್ದಾರೆ. ಆದರೆ ಕಳೆದೊಂದು ವಾರದಿಂದ ಸರಿಯಾದ ದುಡಿಮೆ ಇಲ್ಲದೆ ಆಯಾ ದಿನಗಳ ಸಾಲ ತೀರಿಸಲಾಗದೆ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರಂತೆ. ನಿತ್ಯವೂ ಮನೆಗಳಿಗೂ ತೆರಳಲಾಗದೆ ಜೀವನ ಸಾಗಿಸೋಕೆ ಪೂರ್ಣ ಪ್ರಮಾಣದ ಸಂಪಾದನೆಯನ್ನ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದು, ಯಾರಿಗೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೂ ಅದಕ್ಕೂ ಗೊತ್ತಿಲ್ಲ. ಹಂಗಿದ್ರೆ ಗೌರ್ಮೆಂಟೇ ಏನಾದ್ರು ತಂದ್ಬಿಟ್ಟು ರೂಲ್ಸ್ ಹೇಳಿ ಅಂತ ಹೇಳ್ತಾರೆ. ಕಟ್ಟಲಿಲ್ಲ ಅಂದರೆ ಬಂದು ಫಸ್ಟು ಮನೆಗಳ ಹತ್ರ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಜಗಳ ಮಾಡ್ಬಿಟ್ಟು ಆಟೋ ಕಿತ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ನಮ್ಮನ್ನ ತುಂಬ್ಕೊಂಡು ಹೋಗ್ಬಿಟ್ಟು ಒಂದು ಗಾಡೀಲಿ ರೂಮಲ್ಲಿ ಹಾಕೊಂಡು ರುಬ್ತಾರೆ. ಆ ಥರ ಈ ಥರ ಎಲ್ಲ ಕಟ್ಕೊಂಡು ಮಾತಾಡ್ಬಿಟ್ಟು ಒಬ್ರಿಗೆ ಮನೆಯವ್ರಿಗೆ ಫೋನ್ ಹಾಕ್ಸ್ತಾರೆ. ಫೋನ್ ಹಾಕ್ಸ್ಬಿಟ್ಟು ಅವಾಗ ಮನೆಯವ್ರನ್ನ, ಇಲ್ಲ ನಮ್ಮ ತಾಯಿನೋ ಇಲ್ಲ ನಮ್ಮ ಅಕ್ಕ ತಂಗಿದಿರೋ ಅಣ್ಣ ತಮ್ಮದಿರೋ ದುಡ್ಡು ಕಟ್ಟೋವರೆಗೂ ನಮ್ಗೆ ರುಬ್ತಾರೆ ಹಾಕೊಂಡು. ವಾರ ಬಡ್ಡಿ ಕಟ್ಬೇಕಣ್ಣ. ರೇಷನ್ಗೆ ಎಲ್ಲಿಂದ ಹೋಗೋಣ ನಾವು? ರೇಷನ್ಗಳು ಜಾಸ್ತಿ ಮಾಡಿಕೋರಿ. ಇವಾಗ 10,000 ರೂಪಾಯಿ ತಗೊಂಡ್ರೆ ಬಡ್ಡಿನ 2,000 ರೂಪಾಯಿ ಹಿಡಿದ್ಬಿಟ್ಟು ವಾರ 1,000 ರೂಪಾಯಿ ಕಟ್ಟಬೇಕು. ಒಟ್ಟಾರೆ ದೂರದ ದೇಶದ ಯುದ್ಧ ದುಡಿದು ತಿನ್ನುವ ಚಾಲಕ ವರ್ಗದ ಜೀವನವನ್ನ ಸಂಕಷ್ಟದ ಪರಿಸ್ಥಿತಿಗೆ ತಲುಪಿಸಿರೋದಂತೂ ಸುಳ್ಳಲ್ಲ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.